ಕನ್ನಡಿಗರೇ ನಮಸ್ಕಾರ. ನಾನು ರವಿಕುಮಾರ್ ಮಾತನಾಡ್ತಾ ಇರೋದು, ನ್ಯಾಯವಾದಿ ಮತ್ತು ರಾಜ್ಯ ಸಂಘಟನಾ ಕಾರ್ಯದರ್ಶಿ KRS ಪಕ್ಷ. ಇವತ್ತು ಒಂದು ದುಃಖದ ಸಂಗತಿಯಾಗಿ ನಾನು ಲೈವ್ ಬರ್ತಾ ಇದ್ದೇನೆ. ಮೈಸೂರು ನಗರದಲ್ಲಿ ಅಪ್ರಾಪ್ತ 10 ವರ್ಷದ ಹೆಣ್ಣು ಮಗಳ ಮೇಲೆ ಅತ್ಯಾಚಾರ ಮಾಡಿ ಕೊಲೆ ಮಾಡಲಾಗಿದೆ. ಈ ಪ್ರಕರಣ ಮೈಸೂರು ನಗರದ ನಜರ್ಬಾದ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ ಅನ್ನೋ ಮಾಹಿತಿ ಎಲ್ಲ ಕಡೆನೂ ಬರ್ತಾ ಇದೆ. ಅದ್ರ ಬಗ್ಗೆ ನಾನು ಕೂಡ ಕೂಲಂಕುಷವಾಗಿ ಚರ್ಚೆ ಮಾಡಿದಾಗ, ಏನು ಗುಲ್ಬರ್ಗದಿಂದ ಹಿಂದೆ ಉಳಿದಿರುವಂಥ ಅಕ್ಕಿ-ಪಿಕ್ಕಿ ಜನಾಂಗದ ಕುಟುಂಬ ದಸರಾ ಸಮಯದಲ್ಲಿ ಬಲೂನ್ಗಳು ಮತ್ತು ಆಟಾಟಿಕೆ ವಸ್ತುಗಳನ್ನು ಮಾರಾಟ ಮಾಡಲು ಮೈಸೂರಿಗೆ ಬಂದಿದೆ. ಇಂಥ ಸಂದರ್ಭದಲ್ಲಿ ಮೈಸೂರಿನಲ್ಲಿ ಎಗ್ಗಿಲ್ಲದಂತೆ ನಡೆಯುತ್ತಿರುವಂತಹ ಮಾದಕ ದ್ರವ್ಯಗಳ ಮಾರಾಟ, ಮದ್ಯ ಮಾರಾಟದ ವ್ಯಸನಿಗಳು ಮತ್ತಾರೋ ದುಷ್ಟರು ಆ ಹೆಣ್ಣು ಮಗು ಮೇಲೆ ಅತ್ಯಾಚಾರ ಮಾಡಿ ಕೊಲೆ ಮಾಡಲಾಗಿದೆ ಅನ್ನೋ ವಿಚಾರ ಈಗ ನಮ್ಮ ಗಮನಕ್ಕೆ ಬಂದಿದೆ. ಯಾಕೆ ಮೈಸೂರು ಮಾದಕ ದ್ರವ್ಯಗಳ ನಗರಿಯಾಗಿ ಮಾರ್ಪಟ್ಟಿದೆ? ಎಲ್ಲೆಂದರಲ್ಲಿ ಮಾದಕ ದ್ರವ್ಯ ವ್ಯಸನಿಗಳು. ಮೈಸೂರಲ್ಲಿ ಡ್ರಗ್ಸ್ ಫ್ಯಾಕ್ಟ್ರಿನ ಪತ್ತೆ ಮಾಡ್ತಾರೆ ಮಹಾರಾಷ್ಟ್ರದ ಪೊಲೀಸರು ಬಂದು ಮೈಸೂರಿಗೆ. ಇಲ್ಲಿನ ಒಬ್ಬ ದುಷ್ಟ, ಅವನದೇ ಪೊಲೀಸ್ ಸ್ಟೇಷನಲ್ಲಿ ವ್ಯಾಪ್ತಿಯಲ್ಲಿ ಬಂದಂತಹ ಒಬ್ಬ ತಳವಾರ್ ಅಂತ ಹೇಳಿ ವ್ಯಕ್ತಿ ಮೇಲೆ ನಾವು ಅವನ ಕರ್ತವ್ಯ ಲೋಪದ ಬಗ್ಗೆ ಧ್ವನಿ ಎತ್ತಿ ಮೈಸೂರು ನಗರದಲ್ಲೇ ಮಾದಕ ದ್ರವ್ಯಗಳ ಮುಕ್ತ ನಗರಿ ಅಂತ ಹೇಳ್ಬೇಕು ಅಂತೇಳಿ ಅಭಿಯಾನ ಯಾತ್ರೆಯನ್ನ ಮಾಡ್ತೀವಿ. ಒಬ್ಬ ಅವಿವೇಕಿ, ಒಬ್ಬ ಪೊಲೀಸ್, ಒಬ್ಬ ಟ್ರಿಪಲ್ ಸ್ಟಾರ್, ಮತ್ತೆ ಅವನ್ನ ಹೇಳ್ಬೇಡಿ, ಪೊಲೀಸ್ ಇಲಾಖೆನ ಹೇಳ್ಬೇಡಿ ಅಂತ ಇನ್ಯಾರನೆಯ ಹೇಳೋದು? ಕಾನೂನು ಸುವ್ಯವಸ್ಥೆನ ಕಾಪಾಡಬೇಕಾದಂಥ ಪೊಲೀಸ್ ಇಲಾಖೆ, ಆಡಳಿತ ನಡೆಸುವಂಥ ರಾಜ್ಯ ಸರ್ಕಾರ, ಜನಪ್ರತಿನಿಧಿಗಳೇ ನೇರ ಹೊಣೆ ತಾನೆ. ಇವತ್ತು ಮಾದಕ ದ್ರವ್ಯಗಳು ಎಲ್ಲೆಂದರಲ್ಲೇ ಸಿಕ್ಕಿ ಮೈಸೂರಲ್ಲಿ ದೊಡ್ಡ ಗಡಿಯಾರ, ಆಂಜನೇಯ ದೇವಸ್ಥಾನ ಸರ್ಕಲ್, KR ಸರ್ಕಲ್, ಚಿಕ್ಕಡಿಯಾರ, ದೇವರಾಜ್ ಮಾರುಕಟ್ಟೆ ಸುತ್ತಮುತ್ತ, ಮತ್ತೆ KR ಹಾಸ್ಪಿಟಲ್ ಸುತ್ತಮುತ್ತ, ಸಯ್ಯಾಜಿ ರಸ್ತೆ ಸುತ್ತಮುತ್ತ ರಸ್ತೆಗಳಲ್ಲಿ ಎಲ್ಲಂದ್ರಲ್ಲೂ ತೂರಾಡ್ಕೊಂಡು ಡ್ರಗ್ಸ್ನ ತಗೊಂಡು ತೂರಾಡ್ಕೊಂಡು ಜನರ ಮೇಲೆ ಬೀಳ್ತಾ ಇದ್ದಾರೆ ಮೈಸೂರಲ್ಲಿ. ಏನ್ ಮಾದಕ ವ್ಯಸನಿಗಳಿದಾರಲ್ಲ, ಅವರು ಸರಿಸುಮಾರು 3,000-4,000 ಸಾವಿರ ಜನ ಮೈಸೂರಲ್ಲಿ ಸಿಗ್ತಾರೆ. ಯಾವ್ಯಾವ ಬೀದಿಗಳಲ್ಲಿ ನೋಡಿ ಬಿದ್ದಿರ್ತಾರೆ, ಎಲ್ಲ ಡ್ರಗ್ ಅಬ್ಯೂಸ್ಡ್ ಅವರು. ಮಾದಕ ದ್ರವ್ಯ ಎಲ್ಲಂದ್ರೆಲ್ಲ ಸಿಗುತ್ತೆ. ಮಾದಕ ದ್ರವ್ಯದ ಫ್ಯಾಕ್ಟ್ರಿನೇ ಮೈಸೂರ್ಲಿತ್ತು ಅಂದಾಗ ಸಾಂಸ್ಕೃತಿಕ ನಗರಿ ಯಾವ ದಿಕ್ಕಿ ಕಡೆ ಹೋಗ್ತಾ ಇದೆ? ಕೇವಲ 2 ತಿಂಗಳ ಹಿಂದೆ ಮೈಸೂರು ವಸಂತ ನಗರದ ಹಿಂದೆ ಅಮಾನುಷವಾಗಿ ಒಬ್ಬ ಅಪ್ರಾಪ್ತ ಹೆಣ್ಣು ಮಗಳ ಶವ ದೊರಕ್ತು. ಅದರ ಮೇಲೆ ಅತ್ಯಾಚಾರ ಆಯ್ತಾ, ಕೊಲೆ ಆಗುತ್ತಾ, ಯಾವುದು ಕೂಡ ಸಾರ್ವಜನಿಕವಾಗಿ ಪೊಲೀಸರು ತಿಳಿಸ್ಲಿಲ್ಲ. ಈಗ 2 ತಿಂಗಳು ಆಗ್ತಿದ್ದಾಗಲೇ ಅಪ್ರಾಪ್ತ ಹೆಣ್ಣು ಮಗಳು 10 ವರ್ಷದ ಹೆಣ್ಣು ಮಗಳು, ನನ್ನ ಮಗಳು ವಯಸ್ಸಿನವಳು, ಇವತ್ತು ಅತ್ಯಾಚಾರ ಕೊಲೆ ಆಗಿದೆ ಅಂತೇಳಿ ಎಲ್ಲ ದೃಶ್ಯ ಮಾಧ್ಯಮಗಳಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಬರ್ತಾ ಇದೆ. ಆ ವಿಚಾರವಾಗಿ ನಾನು ಕಲೆಕ್ಟ್ ಮಾಡಿಕೊಂಡಾಗ ಗುಲ್ಬರ್ಗದಿಂದ ಬಂದಂತ ಒಂದು ಕುಟುಂಬದ ಒಂದು ಹೆಣ್ಣು ಮಗು. ಕಾರಣ ಏನು ಇದಕ್ಕೆ? ಮಾದಕ ದ್ರವ್ಯಗಳ ಮುಕ್ತ ಕರ್ನಾಟಕವನ್ನ, ಮದ್ಯಪಾನ ಮುಕ್ತ ಕರ್ನಾಟಕವನ್ನ ನಿರ್ಮಿಸಬೇಕು. ಯಾಕೆ ಈ ವಿಚಾರಕ್ಕೂ ಈ ಕೊಲೆಗೂ ಹೇಳ್ತಾ ಇದ್ದೀನಿ ಅಂದ್ರೆ, ಯಾವತ್ತು ಅಪ್ರಾಪ್ತ ಹೆಣ್ಣು ಮಕ್ಕಳ ಮೇಲೆ ಅನೈಸರ್ಗಿಕವಾಗಿ ಅತ್ಯಾಚಾರ, ಕೊಲೆಗಳನ್ನು, ಹೀನ ಕೃತ್ಯಗಳನ್ನ ಮಾಡ್ತಾರೆ ಅಂತ ಹೇಳಿದ್ರೆ, ಅವರು ಮದ್ಯ ವ್ಯಸನಿಗಳು, ಮಾದಕ ದ್ರವ್ಯ ವ್ಯಸನಿಗಳು, ಮೆಂಟಲಿ ಅಬ್ಯೂಸ್ಡ್ ಆಗಿರೋಂಥವ್ರೆ ಇಂಥ ಕೆಲಸಗಳನ್ನ ಮಾಡುವಂಥದ್ದು. ಇದು ಕಾರಣಗಳೇನು? ಶಿಕ್ಷಣವನ್ನ ಕೊಡಬೇಕಾದಂಥ ಸರ್ಕಾರ ಮದ್ಯವನ್ನ ಎಲ್ಲಂದ್ರಲ್ಲೇ ಕೊಡ್ತಾ ಇದೆ. ಮಾದಕ ದ್ರವ್ಯಗಳ ಸಿಗುವಂತೆ ನಡ್ಕೊಳ್ತಾ ಇದೆ. ಎದೆ ಮುಟ್ಕೊಂಡು ಹೇಳಿ, ಪ್ರಾಮಿಸ್ ಮಾಡಿ ಹೇಳಿ, ಕರ್ನಾಟಕದಲ್ಲಿ ಮಾದಕ ದ್ರವ್ಯ ಮುಕ್ತವಾಗಿದೆ ಅಂತೇಳಿ ಕಾನೂನಲ್ಲಿದೆ, ಕಾನೂನು ಪುಸ್ತಕದಲ್ಲಿದೆ. ಇದಕ್ಕೇನಿದೆ, ಶಿಕ್ಷೆ ಅನ್ನೋದಿದೆ. ಮಾದಕ ದ್ರವ್ಯದ ವಿಚಾರವಾಗಿ KRS ಪಕ್ಷ ಮೈಸೂರು ನಗರದಲ್ಲಿ ವಿಚಾರದ ಧ್ವನಿ ಎತ್ತಾಗ ಎಲ್ಲಿ ಬಿದ್ದಿದ್ರು ಅಲ್ಲಿ ಒಂದು 4-5 ಜನ ಎಳ್ಕೊ ಬಂದ್ರು, 4-5 ಜನ ಮೇಲೆ FIR ಮಾಡಿದ್ರು, ಕಸ್ಟಡಿ ಕೊಟ್ರು, ಮುಗೀತು ಕೆಲಸ. ಈಗಲೂ ಸಿಗ್ತಾ ಇದೆ ಅನ್ನೋದಕ್ಕೆ ಇವ್ರಿಗೆ ಮಾಹಿತಿ ಇರಲ್ವಾ? ಆಯಾ ಪೊಲೀಸರ ಪರಿಧಿಯಲ್ಲಿ ಮಾದಕ ದ್ರವ್ಯಗಳು ಎಲ್ಲಿ ಸಿಗ್ತಾ ಇದೆ ಮೈಸೂರಲ್ಲಿ ಅನ್ನೋದು ಗೊತ್ತಿಲ್ವಾ? ಎಲ್ಲಾರ್ಗೂ ಗೊತ್ತಿದೆ. ಎಲ್ಲೆಲ್ಲಿ ಮಾರಾಟ ಆಗ್ತಿದೆ ಅನ್ನೋದು ಗೊತ್ತಿದೆ. ಅದರಿಂದ ಹಣ ಯಾರ್ಯಾರು ಪಡ್ಕೊಳ್ತಿದ್ದಾರೆ ಅನ್ನೋದು ಕೂಡ ಮೈಸೂರು ಗೊತ್ತಿದೆ. ಆದ್ರೂ ಕೂಡ ನಿನ್ನೆ ಒಬ್ಬ ರೌಡಿ ಆಸಾಮಿನ ಬರ್ಬರವಾಗಿ ಬೀದಿಲ್ ಕೊಲೆ ಮಾಡ್ತಾರೆ. ವಸ್ತು ಪ್ರದರ್ಶನ ಮುಂದೆ ಆಡಗಲಲ್ಲೇ ಕೊಚ್ಚಾಕ್ತಾರೆ. ಅದ್ರ ಹಿಂದೆ 4 ತಿಂಗಳ ಹಿಂದೆ ಕಾರ್ತಿಕ್ ಅನ್ನೋ ರೌಡಿನ ಕೊಚ್ಚಾಕ್ತಾರೆ.
ಅತ್ಯಾಚಾರಗಳು, ಅಪ್ರಾಪ್ತ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಆಗ್ತವೆ. ಇವೆಲ್ಲ ಯಾರು? ಎಲ್ಲ ವ್ಯಸನಿಗಳು, ಕಾನೂನು ಭಯ ಇಲ್ದೇದಂಥವ್ರು, ಮಾದಕ ದ್ರವ್ಯಗಳನ್ನ ಸೇವಿಸುವಂಥವರೇ ಇದಕ್ಕೆ ಕಾರಣ. ಅದಕ್ಕಾಗಿ KRS ಪಕ್ಷ ಒಂದು ಹೋರಾಟವನ್ನ, ಪ್ರಬುದ್ಧವಾದ ಹೋರಾಟವನ್ನ ಇಟ್ಕೊಂಡು, ಒಂದು ಸಿದ್ಧಾಂತನ ಇಟ್ಕೊಂಡು ಇವತ್ತು ಪಕ್ಷವನ್ನು ಕಟ್ಟಿರುವಂಥದ್ದು. ಮದ್ಯಪಾನ ನಿಷೇಧ ಮಾಡಬೇಕು, ಮಾದಕ ದ್ರವ್ಯಗಳ ನಿಷೇಧ ಆಗ್ಬೇಕು, ಎಲ್ಲೂ ಕೂಡ ಮಾದಕ ದ್ರವ್ಯಗಳು ಸಿಗಬಾರ್ದು ಅನ್ನೋ ರೀತಿ ಕಟ್ಟುನಿಟ್ಟಿನ ಕಾನೂನ ತರಬೇಕು, ಅವ್ರಿಗೆ ಶಿಕ್ಷೆಗೊಳಪಡಿಸ್ಬೇಕು, ಅದನ್ನ ಮಾನಿಟರಿಂಗ್ ಮಾಡೋಂಥವ್ರು, ಆ ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡೋಂಥವ್ರು ಪ್ರಾಮಾಣಿಕರು, ಪ್ರಬುದ್ಧರು, ದಕ್ಷತೆ ಇರುವಂತ ಅಧಿಕಾರಿಗಳನ್ನ ತರಬೇಕು ಅಂತಾನೆ KRS ಪಕ್ಷ ಇವತ್ತು ಹೋರಾಟ ಮಾಡ್ತಾ ಇರೋದು. ಇವತ್ತು ರಾಜ್ಯ ಸರ್ಕಾರ ಬಿಟ್ಟಿ ಭಾಗ್ಯಗಳನ್ನ ಕೊಟ್ಕೊಂಡು ಮತ್ತೊಂದ ಹೇಳ್ಕೊಂಡು ಮಾಡೋದ್ಕೊಂಡು ಇರ್ತಾ ಇದೆ ವಿನ ಈ ರೀತಿಯ ಮಾದಕ ದ್ರವ್ಯ ವ್ಯಸನಿಗಳನ್ನ ಆಗೋದಕ್ಕೆ ಏನ್ ಕಾರಣ ಅನ್ನೋದನ್ನ ಹುಡುಕ್ತಾ ಇಲ್ಲ. ಎಲ್ಲಂದರಲ್ಲ ಮದ್ಯದ ಅಂಗಡಿಗೆ ಅವಕಾಶ ಮಾಡಿಕೊಟ್ಟಿರೋದು. ಮೈಸೂರಲ್ಲಿರುವಂತಹ ಮದ್ಯ ಮಾರಾಟ ಮತ್ತು ಇಲ್ಲಂದ್ರೆಲ್ಲ ಸಿಗುವಂತ ಮಾದಕ ದ್ರವ್ಯಗಳು ಇನ್ನೆಲ್ಲೂ ಕೂಡ ಸಿಗೋದಿಲ್ಲ. ಇವತ್ತು ಮಹಾರಾಷ್ಟ್ರ ಪೊಲೀಸ್ನವರು ಇಲ್ಲಿನ ಒಂದು ಡ್ರಗ್ಸ್ ಫ್ಯಾಕ್ಟ್ರಿನೇ ಕಂಡುಹಿಡಿತಾರೆ ಅಂದ್ರೆ ಯಾವ ರೀತಿ ಕೆಲಸ ಮಾಡ್ತಿದೆ ಮೈಸೂರಿನ ಪೊಲೀಸ್ ಇಲಾಖೆ, ಇಲ್ಲಿನ ಜಿಲ್ಲಾಡಳಿತ, ಇಲ್ಲಿನ ಜನಪ್ರತಿನಿಧಿಗಳು ಅನ್ನೋದನ್ನ ನೀವೇ ಇದು ಮಾಡಬೇಕು. ಒಬ್ಬ ಅಪ್ರಾಪ್ತ ಹೆಣ್ಣು ಮಗಳ ಮೇಲೆ ಅತ್ಯಾಚಾರ, ಕೊಲೆ ಆಗುತ್ತೆ ಅಂದ್ರೆ ಯಾವ ನಿಟ್ಟಿನಲ್ಲಿ ಏನದನ್ನ ಯೋಚನೆ ಮಾಡಿ. ಬಡವರು ಎಲ್ಲೋ ಸಿಗುತ್ತೆ, ಯಾವುದೋ ಒಂದು ಟೆಂಟ್ ಅಲ್ಲಿರೋ ಒಂದು ಹೆಣ್ಮಗುನ ಕರ್ಕೊಂಡೋಗಿ ಆ ರೀತಿ ಬೀದಿಲಿ ಯಾವುದೋ ಒಂದು ಅದ್ರ ಮುಂದೆ ಇರುವಂತ ಒಂದು ಮಣ್ಣು ಹಾಕಿರುವಂತ ಜಾಗದಲ್ಲಿ ಒಂದು ಬೆತ್ತಲೆ ಆಗಿರುವಂತ ಅರಬೆತ್ತಲೆ ಆಗಿದ್ದಂತ ಶವ ಈಗ ಬೆಳಗ್ಗೆ ಸಿಕ್ಕಿದೆ. ಯಾರು ಹೊರಣೆ? ಈ ಭ್ರಷ್ಟ ಸರ್ಕಾರಗಳು, ಅಸಮರ್ಥವಾಗಿ ನಡೆಸುವಂತಹ ರಾಜಕಾರಣಿಗಳು, ಅವಿವೇಕಿ ಅಪ್ರಬುದ್ಧ ಅಧಿಕಾರಿಗಳೇ ಇದಕ್ಕೆ ಕಾರಣ. ಎಲ್ಲವೂ ಗೊತ್ತಿರ್ತದೆ, ಅಲ್ಲಿ ಯಾರು ಇರ್ತಾರೆ ಏನು, ಈಗ ಬೀದಿಲಿ ಸಿಗ್ತಾ ಇದ್ದಾರೆ ಮದ್ಯ ವ್ಯಸನಿಗಳು, ಮಾದಕ ವ್ಯಸನಿಗಳು ಅಂತ ಹೇಳಿದ್ರೆ ಮೈಸೂರು ಬಂದಿರೋರು ನೋಡ್ಕೊಳ್ಳಿ. ಮೈಸೂರು ಬಂದಿರೋಂತ ಬೇರೆ ರಾಜ್ಯದವರು, ಬೇರೆ ಜಿಲ್ಲೆಗಳವರು ಬಂದು ನೋಡಿ. ನೀವು ಮಾಡುವಂತ ಅರಮನೆ ಸುತ್ತಮುತ್ತ ಇರುವಂತಹ ಸರ್ಕಲ್ಗಳು, ಗನ್ನೌರ್ ಸರ್ಕಲ್, KR ಸರ್ಕಲ್, ಆಂಜನೇಯ ದೇವಸ್ಥಾನ ಮುಂದೆ ಇರುವಂತ ಸರ್ಕಲ್, ದೊಡ್ಡಗಡಿಯಾರ ಸರ್ಕಲ್, ಚಿಕ್ಕಗಡಿಯಾರ, ಅಶೋಕ ರೋಡು, ಸಹ್ಯಾದ್ರಿ ರಸ್ತೆ, ಇವುಗಳಲ್ಲೆಲ್ಲ ನೋಡಿ ಮಾದಕ ವ್ಯಸನಿಗಳು ಎಲ್ಲೆಂದ್ರೆಲ್ಲ ಸಿಗ್ತಾರೆ. ಇದಕ್ಕೆ ಕಾರಣ ಯಾರೋ? ಸರ್ಕಾರ. ಇದಕ್ಕೆ ಅವಕಾಶ ಮಾಡಿಕೊಟ್ಟಿರೋರು ಯಾರೋ? ಸರ್ಕಾರ. ಇಂಥ ಸರ್ಕಾರವನ್ನ ನೀವು ಆಯ್ಕೆ ಮಾಡಿ, ಹಣಕ್ಕೋ ಹೆಂಡಕ್ಕೋ ಜಾತಿಗೋ ಇಂಥ ಸರ್ಕಾರವನ್ನ ಆಯ್ಕೆ ಮಾಡಿ ಇವತ್ತು ಎಲ್ಲೆಂದ್ರಲ್ಲೋ ಈ ತರ ಅತ್ಯಾಚಾರಗಳು, ಅಪ್ರಾಪ್ತ ಹೆಣ್ಮಕ್ಳ ಮೇಲೆ ಆಗ್ತಾ ಇರುವಂತ ಅತ್ಯಾಚಾರಗಳು, ಸರಗಳ್ಳತನ, ಕೊಲೆಗಳು, ಭೀಕರವಾದ ರೌಡಿ ಶೀಟರ್ಗಳ ಕೊಲೆಗಳು, ಮತ್ತೆ ಅಮಾಯಕರುಗಳಿಗೆ ಅವಕಾಶನೇ ಇಲ್ಲದ ರೀತಿ ಇವತ್ತು ಮೈಸೂರು ನಗರ, ಮೈಸೂರು ಜಿಲ್ಲೆ ಏರ್ಪಟ್ಟಿದೆ. ನಾನು ಮೈಸೂರಲ್ಲಿರೋದ್ರಿಂದ ಇದ್ರ ಬಗ್ಗೆ ನಾನು ಧ್ವನಿ ಎತ್ತಿದ್ದೆ. ಇದ್ರ ಬಗ್ಗೆ ಜಾಥಾ ಮಾಡ್ತು KRS ಪಕ್ಷ, ಬೀದಿಗಳಲ್ಲಿ ಜಾಥಾ ಮಾಡ್ತು. ಮಾದಕ ದ್ರವ್ಯದ ಪರಿಣಾಮ, ಆ ಸರ್ಕಾರವನ್ನು ಯಾವ ರೀತಿ ನಿಯಂತ್ರಿಸ್ಬೇಕು ಅಂತೇಳಿ ಇದ್ರ ಬಗ್ಗೆ NIAಗೆ ದೂರನ್ನ ಕೊಡ್ತು. ಡ್ರಗ್ಸ್ ನ್ಯಾಷನಲ್ ಡ್ರಗ್ಸ್ ಕಂಟ್ರೋಲ್ ಇದಕ್ಕೂ ಕೂಡ ದೂರು ಕೊಡ್ತು. ಈ ಸರ್ಕಾರ ನಡೆಸ್ತಾ ಇಲ್ಲ, ಸ್ವತಂತ್ರವಾಗಿ ನೀವು ಇದನ್ನ ಒಂದು ಕೇಸನ್ನ ತಗೊಂಡು FIR ದಾಖಲಿಸಿ ಇದನ್ನ ನಡೆಸಿ ಅಂತ. ಇಲ್ಲಿನ ಪೊಲೀಸ್ ವೈಖರಿಗಳು ಹೇಗಿತ್ತು ಅಂದ್ರೆ, ಅವ್ರು ಬಂದು ಇಲ್ಲಿ ಸೀಜ್ ಮಾಡಿದಾಗ, ಮಹಾರಾಷ್ಟ್ರ ಪೊಲೀಸ್ ಅವರು ಡ್ರಗ್ಸ್ ಫ್ಯಾಕ್ಟ್ರಿ ಸೀಜ್ ಮಾಡಿದಾಗ ಇವ್ರು ಸೀಜ್ ಮಾಡಿದ್ದು ತೂಕ ವ್ಯತ್ಯಾಸ ಬೇರೆ, ಅವ್ರು ಮಾಡಿದ ತೂಕ ವ್ಯತ್ಯಾಸ ಮಾಡಿದ. ಒಂದೇ ಪ್ರಕರಣಕ್ಕೆ 2 FIR ಆಯ್ತು. ಎಲ್ಲಿ ಮೈಸೂರಿಗೆ ಕೆಟ್ಟ ಹೆಸರು ಬರ್ತಾ ಇದೆ ಅನ್ನೋದು ಎಲ್ಲಾ ಸಾರ್ವಜನಿಕರು ಹೇಳ್ದಾಗ ಬೀದಿಲಿರೋ 4-5 ಜನ ತಕೊಂಡ್ಬಂದು 4 FIR ಹಾಕಿ ಇದನ್ನ ಮುಗಿಸಿದ್ರು. ಇದ ಆಡಳಿತ ವೈಖರಿ? ನೀವೇ ಮೈಸೂರು ಬಂದಿರೋರು ಇದನ್ನ ಗಮನವಹಿಸಿ. ಅದರಿಂದ KRS ಪಕ್ಷ ಇದನ್ನ ಹೋರಾಟ ಮಾಡ್ತಾ ಇದೆ. ದಯವಿಟ್ಟು ಬೆಂಬಲಿಸಿ. ಮೈಸೂರನ್ನ ಮಾದಕ ವ್ಯಸನಿಗಳ ಮುಕ್ತ ನಗರವಾಗಿ ಮಾಡಬೇಕು, ಮದ್ಯಪಾನ ಮುಕ್ತ ನಗರಿಯಾಗಿ ಮಾಡಬೇಕು, ಭ್ರಷ್ಟಾಚಾರ ಮುಕ್ತ ನಗರಿಯನ್ನಾಗಿ ಮಾಡಬೇಕು. ಸಾಂಸ್ಕೃತಿಕ ನಗರ ಅಂತೇಳಿ ವಿಶ್ವವಿಖ್ಯಾತವಾಗಿರೋ ಮೈಸೂರಿಗೆ ಯಾವುದೇ ರೀತಿಯ ಕುಖ್ಯಾತಿ ಕೊಡಬಾರ್ದು, ಕುಖ್ಯಾತಿಗಳನ್ನ ರೂಪಿಸಬಾರ್ದು. ಅದಕ್ಕಾಗಿ ನೀವು KRS ಪಕ್ಷವನ್ನ ಬೆಂಬಲಿಸಿ. ಈ ಅನ್ಯಾಯದ ವಿರುದ್ಧ ಧ್ವನಿ KRS ಪಕ್ಷ ಎತ್ತಾ ಇದೆ. ಪೊಲೀಸ್ ಮಹಾನಿರ್ದೇಶಕರಿಗೆ ಈಗ ದೂರನ್ನ ಕೊಡ್ತೀವಿ. ಇದ್ರ ಬಗ್ಗೆ ಶೀಘ್ರವಾಗಿ ಯಾರು ಆ ನತದೃಷ್ಟ ಹೆಣ್ಣು ಮಗಳ ಮೇಲೆ ಒಂದು ಅತ್ಯಾಚಾರ ಮಾಡಿ ಕೊಲೆ ಮಾಡಿರುವಂತ ದುಷ್ಟರನ್ನ ಬಗ್ಗು ಬಡಿಬೇಕು. ಅವ್ರಿಗೆ ಯಾವುದೇ ರೀತಿಯ ಕಾನೂನು ಸವಲತ್ತುಗಳು ಮತ್ತು ಇನ್ಯಾವುದೋ ರಕ್ಷಣೆಗಳನ್ನ ಕೊಡಬಾರ್ದು ಅಂತ ಹೇಳ್ತಾ ಇವತ್ತು KRS ಪಕ್ಷ ಇದ್ರ ಬಗ್ಗೆ ಧ್ವನಿ ಎತ್ತಾ ಇದೆ. ಈ ಧ್ವನಿಗೆ ನೀವಾದ್ರೂ ಜೊತೆಗೂಡಿ. ಬೀದಿಗೆ ಬಂದು ಹೋರಾಟ KRS ಪಕ್ಷದ ಜೊತೆ ಮಾಡದೇ ಹೋದ್ರೂ ಸಹ ಸರಿನೇ.
KRS ಪಕ್ಷದ ಬೆಂಬಲವಾಗಿ ನಿಲ್ಲಿ. KRS ಪಕ್ಷ ಇವತ್ತು ಧ್ವನಿ ಎತ್ತಾ ಇರೋದು ಯಾವ ವಿಚಾರಕ್ಕೆ? ಲಂಚದ ವಿಚಾರಕ್ಕೆ, ಭ್ರಷ್ಟಾಚಾರದ ವಿಚಾರಕ್ಕೆ. ಈ ತರ ಅಪರಾಧಿಕ ದುರ್ನಾಡತೆ, ಅಪರಾಧಿಕ ಒಳಸಂಚುಗಳು, ಹೀನ ಕೃತ್ಯಗಳನ್ನ ನಿಲ್ಸೋದಕ್ಕೆ ಹೋರಾಟ ಮಾಡ್ತಿದ್ದೇವೆ ವಿನಃ ಯಾವುದೇ ವೈಯಕ್ತಿಕ ಸ್ವಜನ ಪಕ್ಷಪಾತಕ್ಕಾಗ್ಲಿ, ಕುಟುಂಬ ರಾಜಕಾರಣಕ್ಕಾಗ್ಲಿ, ಅಧಿಕಾರದಿಂದ ಆಳ್ಬೇಕು ಅನ್ನೋ ವಿಚಾರದಲ್ಲಿ ಇವತ್ತು KRS ಪಕ್ಷ ಧ್ವನಿ ಎತ್ತಾ ಇರೋದು ಈ ಅಪರಾಧಿಕ ಕೃತ್ಯಗಳನ್ನ ತಡೆಗಟ್ಟೋದಕ್ಕೆ, ಅಪರಾಧಿಕ ದುರ್ನಡತೆಗಳನ್ನ, ಈ ರೀತಿಯ ಒಂದು ಸಮಾಜವನ್ನ ಸೃಷ್ಟಿಸೋದನ್ನ ವಿರೋಧಿಸೋದಕ್ಕೆ, ಧ್ವನಿ ಎತ್ತೋದಕ್ಕೆ ಇವತ್ತು KRS ಪಕ್ಷ ಹೋರಾಟ ಮಾಡ್ತಿದೆ. ದಯವಿಟ್ಟು ಬೆಂಬಲಿಸಿ. ಈ ರೀತಿಯ ಪ್ರಕರಣಗಳು ಮುಂದೆ ಆಗದೆ ರೀತಿ ಇರ್ಲಿ. ಇವತ್ತು ಯಾವುದೋ ಪ್ರಕರಣ, ಯಾವುದೋ ಬಡ ಹೆಣ್ಮಗಳು ಹೋಗ್ತು ಅಂತ ತಿಳ್ಕೊಬಿಡಿ, ಇದ್ರ ಬುಡಕ್ ಬರೋದು ನಿಮ್ಗೇನೆ. ಅನ್ಯಾಯಕ್ಕೆ ದೌರ್ಜನ್ಯಕ್ಕೆ ಒಳಪಡೋರಂಥವ್ರು ಸಾರ್ವಜನಿಕರೇ, ಅಧಿಕಾರಸ್ಥರಲ್ಲ. ಅಧಿಕಾರದಿಂದ ಮದದಿಂದ ವರ್ತಿಸುವಂತವ್ರಲ್ಲ, ಭ್ರಷ್ಟ ರಾಜಕಾರಣಿಗಳು. ಅವ್ರ ಹತ್ರ ಹಣ ಇದೆ, ಏನ್ ಬೇಕಾದ್ರೂ ಮಾಡ್ಕೊಳ್ತಾರೆ. ಇದರ ಪರಿಣಾಮ ಎದುರಿಸುವಂತವ್ರು ಸಾರ್ವಜನಿಕರು, ಬಡವರು, ಶೋಷಿತರು, ದೌರ್ಜನ್ಯಕ್ಕೆ ಒಳಪಟ್ಟಂತವ್ರು, ಇಂಥ ಅಮಾಯಕರಿಗೆ ಬಡವ್ರ ಪರ ನಿಲ್ಲೋದಕ್ಕೆ KRS ಪಕ್ಷ ಸನ್ನದ್ಧವಾಗಿದೆ. ದಯವಿಟ್ಟು ನೀವು ಕೂಡ ಧ್ವನಿ ಎತ್ತಿ ನಮ್ಮ ಜೊತೆ ಭಾಗವಹಿಸಿ ಅಂತ ಹೇಳ್ತಾ ಈ ವಿಚಾರವನ್ನ ಬಹಳ ದುಃಖಕರವಾಗಿ ವಾದ ವಿಚಾರಗಳನ್ನ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಇದ್ರ ಬಗ್ಗೆ ಇನ್ನೂ ಕೂಡ KRS ಪಕ್ಷ ಕಲೆ ಆಗುತ್ತೆ, ಇದ್ರ ಬಗ್ಗೆ ಧ್ವನಿ ಎತ್ತುತ್ತೆ. ದಯವಿಟ್ಟು ನೀವು ಕೂಡ ಸಪೋರ್ಟ್ ಮಾಡಿ.